ನಿನ್ನೆ ಒಂದು ಹನಿ ಟ್ರ್ಯಾಪ್ ವಿಚಾರದಲ್ಲಿ ಒಂದಷ್ಟು ಜನರು ಬಂಧನ ಆಗಿದೆ. ನಿನ್ನೆ ನಾನು ಎಲ್ಲರಿಗೂ ಅದ್ರ ವಿಚಾರವಾಗಿ ತಿಳಿಸಿದ್ದೀನಿ. ಅದು ಈಗ ತನಿಖೆ ಹಂತದಲ್ಲೈತೆ. ಅದೆಲ್ಲ ನಿನ್ನೆ ಏನು ನಾನು ಹೇಳ್ಬೇಕಾಯ್ತು ನನ್ನ ಗಮನದಲ್ಲಿ ತುಂಬಾ ಜನರ ಹೆಸರುಗಳು ಕೇಳಿ ಬರ್ತಾ ಇದೆ. ತುಂಬಾ ಜನರಿಗೆ ಹನಿ ಟ್ರ್ಯಾಪ್ ಆಗಿತ್ತು ಅಂತ ಹೇಳಿ ಆ ತರದ್ದು ಸಮಸ್ಯೆ ಇದ್ದಿದ್ದಕ್ಕೇನೆ ಅದನ್ನ ಸೂಕ್ತವಾದ ತನಿಖೆ ಆಗ್ಬೇಕು ಅಂತ ನಾನು ಹೇಳಿರೋದು. ನಮ್ಮ ಹೆಸರು ಕೂಡ ಕೇಳಿ ಬಂದಿತ್ತು. ನನಗೆ ಯಾರನ್ನು ಹನಿ ಟ್ರ್ಯಾಪ್ ಮಾಡಕ್ ಹೋಗಲ್ಲ. ಹನಿ ಟ್ರ್ಯಾಪ್ ಅಲ್ಲಿ ನಾನು ಸಿಗಾಕೊಳ್ಳೋದು ಇಲ್ಲ. ಅದ್ರದ್ದು ಆ ಸಮಸ್ಯೆ ನನಗೆ ಬರಲ್ಲ. ನನಗೆ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಏನು ಇದು ಮಾಡಬೇಡ. ವಿಸಿ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಅವ್ರೇನ್ ವೈಸ್ ಚಾನ್ಸಲರ್ ಇಲ್ಲ ಪ್ರೊಫೆಸರ್ಸ್ಗಳು ಮತ್ತೆ ಡಾಕ್ಟರ್ಗಳು ಇಂಜಿನಿಯರ್ಗಳು ಇವ್ರುಗಳ ಬಗ್ಗೆ ಎಲ್ಲ ಆಗಿದೆ ಅಂತ ಅಂದ್ಬಿಟ್ಟು ನನ್ನ ಗಮನಕ್ಕೆ ಬಂತು. ಅದರಿಂದ ನಾನು ಅದನ್ನ ಸೂಕ್ತವಾದ ತನಿಖೆ ಮಾಡಿ ಅವ್ರಿಗೆಲ್ಲರಿಗೂ ಸಹಾಯ ಮಾಡಿ ಅಂತ ಹೇಳಿದೀನಿ. ಅದೆಲ್ಲವನ್ನು ನಿನ್ನೆ ಹೇಳಿದೀನಿ. ನಾನು ಏನು ತನಿಖಾಧಿಕಾರಿಗಳಿದ್ರೆ ಅವ್ರು ತನಿಖೆ ಮಾಡಿ ವಿವರ ಕೊಡ್ತಾರೆ ನಿಮ್ಗೆ. ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನರು ಇದೆಲ್ಲ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ. ಏನೇನು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ರು, ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ಇಲ್ಲ ನನ್ನ ಕ್ಷೇತ್ರದವ್ರು ಒಬ್ರು ಇನ್ವಾಲ್ವ್ ಆಗಿಲ್ಲ. ಇದರಲ್ಲಿ ಒಬ್ರು ಅರೆಸ್ಟ್ ಆಗಿಲ್ಲ ಇವತ್ತರ್ಗ. ಅವ್ರು ಯಾರು ಅರೆಸ್ಟ್ ಆಗೋರೆ ಅವ್ರನ್ನ ನಾನು ನೋಡೂ ಇಲ್ಲ. ಅವ್ರು ನನಗೆ ಪರಿಚಯನೂ ಇಲ್ಲ. ಅವ್ರನ್ನ ನಾನು ಯಾವತ್ತೂ ನನ್ನ ಸಂಪರ್ಕಕ್ಕೂ ಬಂದಿಲ್ಲ. ಅವ್ರು ಎಲ್ಲಿಯವರು ಅನ್ನೋದು ನನಗೆ ಗೊತ್ತಿಲ್ಲ. ಪೊಲೀಸ್ನವ್ರು ಅದನ್ನೆಲ್ಲಾನು ಹೇಳ್ತಾರೆ. ತೊಂದರೆಗೊಳಗಾದವ್ರು ನನ್ನ ಹತ್ರ ಬಂದಿದ್ರು. ಅವ್ರು ನನಗೆ ವಿಚಾರಗಳನ್ನ ತಿಳಿಸಿದ್ರು. ನಾನು ಸ್ಟಾರ್ಟಿಂಗು ನಿನ್ನೆ ಏನು ಹೇಳಿದೆ ನಾನು ಅದೇ ರೀತಿ ನಾನು ನೆಗ್ಲಿಜೆನ್ಸಿ ಮಾಡಿ ಕಳಿಸಿದ್ದೆ. ಅದಾದ ನಂತರ ಇದು ಒಂದು ಸ್ವಲ್ಪ ಗಂಭೀರವಾದಂಥ ವಿಚಾರ, ಇದರಿಂದ ಸುಮಾರು ಜನಕ್ಕೆ ತೊಂದರೆ ಆಗ್ತೈತೆ ಅಂತ ಅಂದ್ಬಿಟ್ಟು ನಾನೇನೆ ಖುದ್ದಾಗಿ ಅದನ್ನು ಕಂಪ್ಲೇಂಟ್ನ ಕೊಡಿಸಿ ಅದನ್ನು ಇದು ಯಾವುದೇ ಕಾರಣಕ್ಕೂ ನಮ್ಮ ಮೈಸೂರು ನಗರದಲ್ಲಿ ಮತ್ತು ನನ್ನ ಕ್ಷೇತ್ರದಲ್ಲಿ ಆಗಬಾರ್ದು ಅಂತ ಅನ್ನೋದು ನಿಟ್ಟಿನಲ್ಲಿ ಇದನ್ನು ಮಾಡಿರೋದು. ಎಷ್ಟು ಜನ ಬಂದಿಲ್ಲ ಸರ್? ಕಂಪ್ಲೇಂಟ್ ಕೊಡೋದಕ್ಕೆ ಮುಜುಗರ ಪಡ್ತಿದ್ರು, ಭಯ ಪಡ್ತಿದ್ರು. ಒಂದು ಸ್ವಲ್ಪ ಈಗ ಬೇರೆ ಥರ ಎಲ್ಲ ಆಗುತ್ತೆ ಅಂತ ಅನ್ನೋದು ಅವ್ರ ಮನಸ್ಸಿನಲ್ಲಿತ್ತು. ನಾನು ಇಲ್ಲ ನೀವೇನು ತಲೆ ಕೆಡಿಸ್ಕೊಂಬಿಡಿ, ಅದನ್ನು ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಭರವಸೆ ಕೊಟ್ಟು ಅದನ್ನು ನಾನು ಮಾಡಿದ್ದೀನಿ. ಅದನ್ನ ತನಿಖೆ ನಡೀತಾ ಐತೆ. ಅದು ತನಿಖೆ ಆಗುತ್ತೆ. ಯಾರು ಒಬ್ರು ದುಡ್ಡು ಕೊಟ್ಟಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಯಾರು ದುಡ್ಡು ಕೊಟ್ಟಿಲ್ಲ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.